ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಹಣದ ಕೊರತೆ ಬಾರದಿರಲು ಕುದುರೆ ಲಾಳದ ಪರಿಹಾರ. ಇದನ್ನು ನಾನು ಕೊಡಬೇಕು ಅಂತ ಕಾರಣ ಬೇರೆ ಬೇರೆ ಇದೆ, ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಸಾಧ್ಯವಾದರೆ, ಆಯಿತಾ? ಸೊ ಕುದುರೆ ಲಾಳವನ್ನು ನಾವು ತೊಗೊಂಬರ್ತೀವಿ, ಮನೆಯ ಒಳಗಡೆ ಇತ್ಯಾದಿಗಳಲ್ಲಿ ನಾವು ಹಾಕ್ತೀವಿ. ಇದು ದೃಷ್ಟಿದೋಷ ಇತ್ಯಾದಿಗಳನ್ನು ನಿವಾರಣೆ ಮಾಡುತ್ತೆ, ಮನೆಗೆ ಬರ್ತಾ ಇರುವಂಥ ನೆಗೆಟಿವಿಟಿ ಇತ್ಯಾದಿಗಳನ್ನ ನಿವಾರಣೆ ಮಾಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಒಳ್ಳೆಯದು. ಆದರೆ ಆ ಕುದುರೆ ಲಾಳವನ್ನು ನೀವೇನು ಖರೀದಿ ಮಾಡ್ಕೊಂಡು ಬಂದಿದ್ದೀರೋ ಆ ಕುದುರೆ ಲಾಳ ಸವಿದಿರಬೇಕು. ಸವಿದಿರೋ ಕುದುರೆ ಲಾಳ ಸಿಗ್ತಾ ಇದೆಯಾ ಅಂದರೆ ಇಲ್ಲ. ಹೊಸ ಹೊಸ ಕುದುರೆ ಲಾಳನ್ನು ಕೈನಲ್ಲಿ ಇಟ್ಕೊಂಡಿರ್ತಾರೆ, ಇದೇ ಕುದುರೆದದು ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಾ ಇರುವಂಥ ಕೆಲವ್ರನ್ನ ನಾನು ನೋಡಿದ್ದೀನಿ. ಅದಾದ ಮೇಲೆ ಕುದುರೆ ಬಂದ್ಬಿಟ್ಟು ಯಾವುದಾದ್ರು ರೋಗ ಇತ್ಯಾದಿಗಳು ಬಂದು ಸತ್ತಿರಬಹುದು, ಅದರ ಲಾಳವನ್ನು ನೀವು ಉಪಯೋಗಿಸ್ತಾ ಇರ್ಬೋದು. ಕುದುರೆ ಬಂದ್ಬಿಟ್ಟು ಆ ಜೀವನೋಪಾಯವನ್ನು ಮಾಡುವಂಥ ಯಾವುದಾದ್ರು ವ್ಯಕ್ತಿಗಳ ಜೊತೆಯಲ್ಲಿ ಇದ್ದಿರಬಹುದು, ಅವರು ಅದನ್ನು ಜೀವನೋಪಾಯಕ್ಕಾಗಿ ಬಳಸ್ತಾ ಇರ್ಬೋದು, ಪ್ರತಿನಿತ್ಯದ ಸಂಪಾದನೆಗಾಗಿ ಬಳಸ್ತಾ ಇರುವಂಥ ಕುದುರೆ ಲಾಳವನ್ನು ತಗೊಂಬಂದು ನಿಮ್ಮ ಮನೆಯಲ್ಲಿ ಹಾಕಿದ್ದೀರಾ. ಇವಾಗ ಏನು ಫಲಿತಾಂಶ ಸಿಗುತ್ತೆ? ಕುದುರೆ ಯಾವುದೋ ಒಂದು ರಾಜ ಮನೆತನದಲ್ಲಿ, ರಾಜ ವೈಭೋಗದಲ್ಲಿ, ರಾಜ ಗೌರವದಲ್ಲಿ ಒಂದು ಕುದುರೆ ಇದೆ, ಅದರ ಲಾಳ ನಿಮಗೆ ಸಿಕ್ಕಿದೆ. ಈ ಲಾಳವನ್ನು ಮನೆಯಲ್ಲಿ ಹಾಕಿದ್ದೀರಾ, ಇದರಿಂದ ಏನೇನೆಲ್ಲ ಆಗಬಹುದು? ರೇಸ್ ಕೋರ್ಸಲ್ಲಿ ಕುದುರೆ ಇದೆ, ರೇಸಲ್ಲಿ ಅಗ್ರಸ್ಥಾನದಲ್ಲಿರುವಂಥ ಒಂದು ಕುದುರೆ ಇದೆ, ತುಂಬ ಒಂದು ಒಳ್ಳೆಯ ಸಂಪಾದನೆಯನ್ನು ತನ್ನ ಯಜಮಾನನಿಗೆ ಮಾಡಿಕೊಟ್ಟಂಥ ಒಂದು ಕುದುರೆ ಇದೆ, ಅದರ ಸವೇದ ಹೋಗಿರುವಂಥ ಒಂದು ಲಾಳ ಇದೆ. ಇದನ್ನು ತಗೊಂಬಂದು ನಿಮ್ಮ ಮನೆಯಲ್ಲಿ ಹಾಕಿದ್ದೀರಾ, ಇದರಿಂದ ಏನಾಗಬಹುದು? ಇವಾಗ ನೀವು ಯೋಚನೆ ಮಾಡಿ. ಈ ಕುದುರೆ ಲಾಳವನ್ನು ಮನೆಯಲ್ಲಿ ಇಟ್ಟಿರೋರು, ಕುದುರೆ ಲಾಳ ತಪ್ಪು ಅಂತ ನಾನು ಎಲ್ಲೂ ಹೇಳೋಕ್ಕೆ ಬರ್ತಾ ಇಲ್ಲ, ಆದರೆ ನಾವು ಇಟ್ಟಿರುವಂಥ ಕುದುರೆ ಲಾಳ ಯಾವ ಕುದುರೆಯದ್ದು ಅನ್ನೋದ್ರ ಮೇಲೆ ನಮ್ಮ ಮನೆಯಲ್ಲಿ ಅದು ಯಾವ ರೀತಿ ಫಲಿತಾಂಶವನ್ನು ತೋರಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಗೊತ್ತಾಯ್ತಾ ಇವಾಗ? ಸೊ ಇದೇ ರೀತಿ ಭಾಳಷ್ಟು ವಸ್ತುಗಳಿದೆ. ತುಂಬ ಜನ ಬಂದ್ಬಿಟ್ಟು ಅದನ್ನು ತಗೊಂಬಂದು ಇಟ್ಟಿರ್ತೀರಾ. ಕಾರಣ ಏನು ಅಂದರೆ ಅವ್ರು ಇಟ್ಟವ್ರೆ, ಇವ್ರು ಇಟ್ಟವ್ರೆ, ಇದಾಗತ್ತಂತೆ ಅದಾಗತ್ತಂತೆ. ಅದಲ್ಲ ಮುಖ್ಯ, ಅದು ಯಾರದ್ದು ಅನ್ನೋದು ಮುಖ್ಯ. ರೈಟ್? ಸೊ ಚೆನ್ನಾಗಿರುವಂಥ ತುಂಬ ವ್ಯಕ್ತಿಗಳು, ಸರಿಯಾಗಿ ಗೊತ್ತಿರುವಂಥ ವ್ಯಕ್ತಿಗಳಿಂದ ಚೆನ್ನಾಗಿ ಓಡ್ತಾ ಇದ್ದಂಥ ಕುದುರೆಯ ಲಾಳ ಸವಿದಿರಬೇಕು ಅಂತ ಒಂದು ಲಾಳವನ್ನು ಶನಿವಾರದ ದಿನ ತೊಗೊಂಬನ್ನಿ. ಒಂದು ಕಪ್ಪು ಬಟ್ಟೆಯಲ್ಲಿ ಅದನ್ನು ಸುತ್ತಿ, ಲಾಳ ಕಾಣಿಸ್ಬಾರ್ದು ಆ ಥರ ಸುತ್ತಿ, ಅದನ್ನು ತೊಗೊಂಡು ಬಂದು ನಿಮ್ಮ ಹಣ ಇಡುವಂಥ ತಿಜೋರಿನಲ್ಲಿಡಿ. ಇದು ಏನು ಮಾಡುತ್ತೆ ಸರ್ ಅಂತ ಹೇಳಿದ್ರೆ, ಹಣದ ಕೊರತೆ ಬಾರದೇ ಇರೋ ಥರ ನೋಡುತ್ತೆ. ಅಂದರೆ ಕೋಟಿ ಲಕ್ಷ ಏನಾದರೂ ಬಂದ್ಬಿಡುತ್ತಾ ಸರ್ ಅಂದರೆ ಬರೋದೇ ಇಲ್ಲ. ಟೆನ್ಷನ್ ತಗೋಬೇಡಿ. ನನ್ನ ಜೀವನಕ್ಕೆ ಎಷ್ಟು ಪ್ರಮಾಣದಲ್ಲಿ ಹಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಣ ಎಲ್ಲಿಂದಾದರೂ ಒಂದು ಕಡೆಯಿಂದ ಜೀವನೋಪಾಯ, ಅದು ವ್ಯಾಪಾರದಿಂದ ಆಗಿರ್ಬೋದು, ಉದ್ಯೋಗದಲ್ಲಿಂದ ಆಗಿರ್ಬೋದು, ರೊಟೇಷನ್ ಆಗ್ತಾನೆ ಇರ್ತದೆ. ಆ ರೊಟೇಷನ್ ಅನ್ನೋದು ನಿಲ್ಲಲ್ಲ. ದುಡ್ಡು ಬಂದು ಮನೆಯಲ್ಲಿ ಕೂತ್ಕೊಂಡ್ಬಿಡುತ್ತಾ ಸರ್ ಅಂದರೆ ಹಂಗೆಲ್ಲ ಹಾಗಲ್ಲ. ಮೊದಲೇ ಹೇಳ್ತಾ ಇದ್ದೀವಿ ನಾವು. ನಾನೇನಂತೀನಿ ಅಂದರೆ, ಒಂದು ದುಡ್ಡು ಅಂತ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಆ ತಿಂಗಳಿಗೆ. ಪ್ರತಿಯೊಬ್ಬ ವ್ಯಕ್ತಿಗೂ ಇದೆಯಾ ನಿಮಗೆ ಕಮಿಟ್ಮೆಂಟ್ ಅಂತ? ಆ ಕಮಿಟ್ಮೆಂಟ್ ಫುಲ್ಫಿಲ್ ಆಗ್ತಾ ಇರ್ತದೆ. ಹೇಗೆ ಗೊತ್ತಿಲ್ಲ, ಹೇಗಾದರೂ ಕಮಿಟ್ಮೆಂಟ್ ಪ್ರತಿ ತಿಂಗಳು ಫುಲ್ಫಿಲ್ ಆಗುತ್ತೆ. ಚೀಟಿ ಕಟ್ಟಬೇಕು, ಇದು ಕಟ್ಟಬೇಕು, ಅದು ಕಟ್ಟಬೇಕು, ತಿಂಗಳಿಗೆ ಇಷ್ಟು ಅಂತ ಇರುತ್ತಲ್ವ. ಆ ಕಮಿಟ್ಮೆಂಟು ಫುಲ್ಫಿಲ್ ಆಗೋದಕ್ಕೆ ಇದನ್ನು ನೀವು ಬಳಸ್ಕೊಳ್ಳಿ. ಆದರೆ ಸ್ನೇಹಿತರೆ, ಕುದುರೆ ಲಾಳವನ್ನು ನೀವೇನಾದ್ರು ತರ್ತೀರಾ ಅಂದರೆ ನಾನು ಹೇಳಿರೋದನ್ನು ಒಂದು 5 ನಿಮಿಷ ಯೋಚನೆ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂಥ ಕುದುರೆ ಲಾಳ ಯಾವ ಕುದುರೆದಾಗಿರಬಹುದು, ಅದು ಹಾಕಿದ್ರ ಮೇಲೆ ನಿಮ್ಮ ಜೀವನದಲ್ಲಿ ಏನೇನು ನಡೀತಾ ಇರ್ಬೋದು ಅನ್ನೋದನ್ನು ನೀವೇ ಯೋಚನೆ ಮಾಡಿ ನೋಡಿ, ಆಯಿತಾ? ಸೊ ತರುವಾಗ ಸರಿಯಾದಂಥ ಕುದುರೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಸರಿಯಾದ ವ್ಯಕ್ತಿಗಳನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಸರಿಯಾದಂಥ ಕುದುರೆ ಲಾಳ ನಿಮಗೆ ಖಂಡಿತ ಸಿಗುತ್ತೆ. ಪ್ರಯತ್ನ ಪಡಿ. ಇಂಥ ವಸ್ತುಗಳೆಲ್ಲ ಸಿಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಸಿಗ್ತಾ ಇದೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಇಲ್ಲ, ಕರೆಕ್ಟಾಗಿರುವಂಥ ವಸ್ತು ಸಿಗೋದಕ್ಕಿದೆಯಲ್ಲ, ತಾಂತ್ರಿಕ ವಸ್ತುಗಳು, ತುಂಬ ಕಷ್ಟಪಡಬೇಕು ನೀವು. ಈಸಿಯಾಗಿ ಸಿಗಲ್ಲ. ಈಸಿಯಾಗಿ ಸಿಗ್ತಾ ಇದೆ ಸರ್, ಅದು ತಾಂತ್ರಿಕ ವಸ್ತು ಆಗೋದಕ್ಕೆ ಚಾನ್ಸೇ ಇಲ್ಲ. ಗೊತ್ತಾಯ್ತಲ್ವ? ದಯವಿಟ್ಟು ಈ ಕುದುರೆ ಲಾಳ ಈ ಥರದ್ದು ಏನಾದ್ರು ನಿಮಗೆ ಸಿಕ್ಕಿದ್ರೆ ಅದನ್ನು ತೊಗೊಂಬಂದು ಇಟ್ಟು ನೋಡಿ. ನಿಮ್ಮ ಪ್ರತಿ ತಿಂಗಳ ಕಮಿಟ್ಮೆಂಟ್ಗೆ ಇದು ನಿಮಗೆ ಸಹಾಯ ಮಾಡುತ್ತೆ. ದುಡ್ಡು ತೊಗೊಂಬಂದು ಕೊಡಲ್ಲ, ಸಹಾಯ ಮಾಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.